ಜುಲೈ 1ನೇ ತಾರೀಕು ನಾನು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನನ್ನ ಅಳಿಯನ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ನನ್ನ ಹೆಂಡತಿಗೆ ಒಬ್ಬಳಿಗೆ ಹೇಳಿದ್ದೆ ನಾನು. ಮಾತ್ರ ಎಲ್ಲಿ ಹೋಗ್ತೀನಿ ಅಂತ ನಿನಗೂ ಹೇಳಲ್ಲ, ಯಾಕಂದರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರಾ, ಯಾರಿಗೂ ಹೇಳಲ್ಲ. ನಾನು ಹೋಗ್ತೀನಿ, ಬಟ್ ಒಂದು ದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ನಾನು ಹೊರಟೆ. ನಾನು ಅಡ್ಡಾಡ್ಲಾರ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರ್ಯಾರು ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸಿಬಿಡಿ ಅಂತ ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದ್ದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ನಾನೊಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು ಇಂಡಸ್ಟ್ರಿಯಲ್ಲಿ, ಅಂದರೆ 15 ವರ್ಷ ಸರ್ವೀಸಲ್ಲಿ. ಎಲ್ರಿಗೂ ಒಂದೊಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರೂ ಎಚ್ಚರ ಇರಲ್ಲ, ಯಾರಾದರೂ ನಂಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅನ್ನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ ನಾನು. ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ತಿಬಿಟ್ಟೆ ನಾನು. ಕುಂದಾಪುರದ ಹತ್ರ, ಅದನ್ನು ಹೇಳ್ತೀನಿ, ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಎಸ್ತೆ. ಅಲ್ಲೊಂದು ದಿನ ಇದ್ದೆ. ಅಲ್ಲಿಂದ ನಾನು ಸೌದತ್ತಿ ಎಲ್ಲಮ್ಮನಿಗೆ ಬಂದೆ, ಎಲ್ಲಮ್ಮನ ದರ್ಶನ ತೊಗೊಂಡೆ. ಅಲ್ಲಿಂದ ನಾನು ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೊಬ್ಬನಿಗೆ ಫೋನ್ ಮಾಡಿದೆ, ನನಗೆ ಹಿಂಗೆ ಆಗ್ಬಿಟ್ಟಿದೆ, ಪ್ರವೀಣ್ ಅಂತ. ಇವತ್ತು ಅವನು ಈಸ್ ನೋ ಮೋರ್. ಪ್ರವೀಣ್ ಅಂತ ಅವ್ರ ಗದಗದವರು. ಅವನೊಂದೆಲ್ಲ ಒಂದು A to Z ಗೊತ್ತಿತ್ತು. ಅವ್ನಿಗೆ ಹೇಳಿದೆ, ಹಿಂಗೆ ಆಗ್ಬಿಟ್ಟಿದೆ ಕಣವ, ನಾನು ಊರು ಬಿಡುವಂಥ ಪ್ರಸಂಗ ಬಂದುಬಿಟ್ಟಿದೆ, ನಾನು ಬಿಡ್ತಾಯಿದ್ದೀನಿ, ಸ್ವಲ್ಪ ದುಡ್ಡು ಕೊಡೋ ಅಂದೆ. ಕೊಟ್ಟವನು ಒಂದಿಷ್ಟು ದುಡ್ಡನ್ನು ಅರೇಂಜ್ ಮಾಡಿದೆ. ಆ ದುಡ್ಡನ್ನು ತೊಗೊಂಡು ನಾನು ಹೊರಟೆ. ಒಂದು 50,000ವರೆಗೂ ದುಡ್ಡಿತ್ತು ನನಗೆ. ಈಗ ಒಂದು 10-15 ದಿನ ಜೀವನ ಮಾಡೋಕ್ಕೆ ನನಗೇನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆಗೆ ಬಂದ ಸ್ವಲ್ಪ ಖರ್ಚಾಗಿ ಒಟ್ಟು ಎಲ್ಲನೂ. ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ, ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರಾದ ತಕ್ಷಣ ನಿಂತು ಕಡೆ ಹೋಗ್ತಿದ್ದೆ, ಬೇಜಾರಾದ ತಕ್ಷಣ ನಿಂತು ಕೊಡ್ತಿದ್ದೆ. ನಾನೊಬ್ಬ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜಬಲ್. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋಕ್ಕೆ ನನಗೇನು ತೊಂದರೆ ಆಗ್ತಾಯಿರಲಿಲ್ಲ. ಎಲ್ಲಿ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೋ ಒಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ, ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ನನ್ನ ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಿಸಸ್ಗೂ ಬರೆದೆ, ನಮ್ಮ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ನಾನು ಸಾಯಲ್ಲ, ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ, ಬರ್ತೀನಿ, ನೀವು ಯಾವುದೋ ಕಾರಣಕ್ಕೆ ಹುಡ್ಕೋ ಪ್ರಯತ್ನ ಮಾಡಿವಂತೆ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯಿತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರನ್ನೂ ಬಿಟ್ಟಿರೋಕ್ಕೆ ನನಗೂ ಆಗಲ್ಲ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳ ಅಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸ್ದೆ ನಾನು. ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿನಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದರು ಅದನ್ನು. ಬಟ್ ನಾನು 7:30 ಊರು ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದೀನಿ. 6-7 ವರ್ಷ ನಾನು ಅಲ್ಲಿಂದ ನೇಪಾಳ್ಗೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ದರು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದಾಗ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ಅವ್ನು ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವ್ನಿಗೆ ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಅ ಶೆಲ್ಟರ್ ಅಂತಂದೆ. ಅವನೊಂದು ಶೆಲ್ಟರ್ ಕೊಟ್ಟ ನನಗೆ. ಅವನೊಂದು ರೆಸಾರ್ಟ್ ಇತ್ತು, ಅವನದೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲೇ ಎಷ್ಟೋ ದಿನ ಕಳೆದೆ ನಾನು ಜನಕ್ಪುರದಲ್ಲಿ. ಜನಕ್ಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೆಗೋ ಕಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ, ನನ್ನ ಇದೀನಿ ಅನ್ನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತ್ರ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೋ ಒಂದು ಕಡೆ ಅವನಿಲ್ಲ, ಈಗ ನೋ ಮೋರ್. ಅವನೇ ನನಗೆ ದುಡ್ಡು ಕೊಟ್ಟಿದ್ದು.
ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು, ಪಾಪ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವನು. ಅವನ ಮೂಲಕ ನಾನು ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.